ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅರುಣಾಚಲಂಗೆ ಹೋಗ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನನ್ನಂತೂ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇದ್ದೀನಿ. ಪೌರ್ಣಮಿ ಇರೋದು ನಾಳೆ, ಬಟ್ ನಾಳೆ ಹೋದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ನಮ್ಮಪ್ಪ ಇವತ್ತೇ ಹೋಗ್ತಿದ್ದಾರೆ. ನಮ್ಮಪ್ಪ ಅಂತೂ ಪ್ರತಿ ತಿಂಗಳು ಕೂಡ ಹೋಗ್ತಾ ಇರ್ತಾರೆ, ಬಟ್ ನಾನು ಈ ಸಲ ಫಸ್ಟ್ ಟೈಮು. ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಫ್ರೆಂಡ್ಸ್ ಹೇಗಿರುತ್ತೆ. ನನಗೆ ಕಷ್ಟ ಆಗುತ್ತಾ ಅಥವಾ ದೇವ್ರ ದಯೆಯಿಂದ ಈಸಿ ಆಗುತ್ತಾ ನೋಡೋಣ ಹೇಗಿರುತ್ತೆ ಏನು ಅಂತ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಎಲ್ಲ ರಾ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಈಗ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿದ್ದಾರೆ. ಟ್ರೈನಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಕೂಡ ಹೋಗ್ಬೇಕಂತೆ. ನೋಡೋಣ, ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ನನ್ನ ಜೊತೆ ನೀವು ಕೂಡ. ಅರುಣಾಚಲದ ದರ್ಶನ ಮಾಡಿಸ್ತೀನಿ. ನೀವು ಕೂಡ ದರ್ಶನ ಮನೆಯಲ್ಲೇ ಕೂತ್ಕೊಂಡು ದರ್ಶನ ಮಾಡ್ಕೋಬೋದು. ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಟ್ರೈನ್ ಮಿಸ್ ಆಯಿತು. ಅದಕ್ಕೋಸ್ಕರ ನಾವು ಬಸ್ಸಲ್ಲೇ ಹೋದ್ವಿ. ಸಿಲ್ಕ್ ಬೋಲ್ಡಿಂದ ನಾವು ಬಸ್ಸನ್ನು ಹತ್ತಿದ್ದು. ತುಂಬ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಬಸ್ಸು ತುಂಬಾ ಸ್ಲೋಗಿ ಹೋಗಿ 8 o'clockಗೆ ನಾವು ಅರುಣಾಚಲಮಲ್ಲಿ ರೀಚ್ ಆದ್ವಿ. ಹುಣ್ಣಿಮೆ ಇರೋದ್ರಿಂದ ಫುಲ್ಲು ಜನ ರಶ್ ಅಂತ ಅಂದ್ಬಿಟ್ಟು 3 kilometer ಬ್ಯಾಕೆ ಬಸ್ಸೆಲ್ಲ ಸ್ಟಾಪ್ ಮಾಡ್ತಾರೆ. ಅಲ್ಲಿಂದ ನಾವು ಆಟೋದಲ್ಲಿ ಹೋಗಬೇಕಾಗುತ್ತೆ. ಒಬ್ಬರಿಗೆ 100 rupees ಚಾರ್ಜ್ ಮಾಡ್ತಾರೆ ರಶ್ ಇರೋದ್ರಿಂದ. ಆಮೇಲೆ ಆಟೋದಲ್ಲಿ ಹೋದ್ರಿ. ನಾವು ಹೋದಾಗ ಅರುಣಾಚಲಮಲ್ಲಿ ತುಂಬ ಮಳೆ, ನೋಡ್ತಾ ಇರ್ಬೋದು ಇಲ್ಲಿ ನಾನು. ಅದು ಟಾರ್ಪಲ್ನ ಎಳ್ದಿದ್ದಾರೆ ಆಟೋದಲ್ಲಿ. ಒಳಗಡೆ ಎಲ್ಲ ನೀರು ಬರ್ತಿತ್ತು, ಅಷ್ಟು ಜೋರು ಮಳೆ ಅಂತಲೇ ಹೇಳ್ಬೋದು. ಇನ್ನೇನೀಗ ದೇವಸ್ಥಾನದ ಹತ್ರ ರೀಚ್ ಆಗ್ತಾ ಇದ್ದೀವಿ. ಏನು ಗೊತ್ತಾ ಫ್ರೆಂಡ್ಸ್, ಇವರು ಗೋಪುರದ ಹತ್ರ ಬಿಡ್ತೀವಿ ಅಂತ ಹೇಳ್ತಾರೆ, ಬಟ್ ಇವರು ಕೂಡ ತುಂಬ ಹಿಂದೆನೇ ಬಿಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಅಲ್ಲಿಂದ ಇಳಿದ್ಬಿಟ್ಟು ನೋಡಿ ನಾವು ಗೋಪುರದ ಹತ್ರ ಹೋಗ್ತಾ ಇದ್ದೀವಿ. ಅದು 4 ಸೈಡ್ ಕೂಡ ಒಂದೊಂದು ಗೋಪುರ ಇದೆ. ಆವಾಗಲೇ ತೋರಿಸೋದ್ನಲ್ಲ, ಅದು ಈ ಸೈಡ್ ಇರೋ ಗೋಪುರ, ಇದು ಫ್ರಂಟ್ ಇರೋ ಗೋಪುರ. ನೋಡಿ ಎಷ್ಟು ದೊಡ್ಡ ಗೋಪುರ ಅಂತ ಹೇಳ್ಬೋದು. ರಾಜಗೋಪುರ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ನಾವು ಕರ್ಪೂರ ಹಚ್ಚಿ ದೇವ್ರಿಗೆ ಬೇಡ್ಕೊಂಡು ನಮ್ಮ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. 14 kilometer ಏನೋ ಇದೆ ಅಂತ ಹೇಳ್ತಾರೆ, ಬಟ್ ನನಗೆ ಕ್ಲಾರಿಟಿ ಇಲ್ಲ, ಇನ್ನೂ ಜಾಸ್ತಿ ಇರ್ಬೋದು ಅಂದ್ಕೊಂಡಿದ್ದೀನಿ. ಜಾಸ್ತಿ ಬೋಲ್ಡರ್ಸ್ ಎಲ್ಲ ಇಲ್ಲಿ ತಮಿಳಲ್ಲೇ ಹಾಕಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಒಂದೊಂದು ಹತ್ರ ತೆಲುಗು ಮತ್ತು ಇಂಗ್ಲೀಷಲ್ಲಿ ಕೂಡ ಹಾಕಿದ್ದಾರೆ. ಫಸ್ಟು ತೋರಿಸಿದ್ನಲ್ಲ ಅದು ಬಂದು ಇಂದ್ರಲಿಂಗ. ಫಸ್ಟ್ ಒನ್ ಬಂದು ಇಂದ್ರಲಿಂಗ. ನಾನು ಬರೀ ನೇಮ್ ಬೋಲ್ಡ್ ಮಾತ್ರ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಅಗ್ನಿಲಿಂಗ. ಎರಡನೇದು ಬಂದು, ಯಾಕಂದರೆ ವೀಡಿಯೋ ಮಾಡೋದು ತುಂಬಾ ರಿಸ್ಕಿ ಫ್ರೆಂಡ್ಸ್, ಅಲ್ಲೆಲ್ಲ ವೀಡಿಯೋಸ್ ಮಾಡಬಾರ್ದಂತೆ, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಿಲ್ಲ. ಇದು ನೋಡಿ ಯಮಲಿಂಗ. ಹಿಂಗೆ ಕೆಳಗಡೆ ಹೋಗಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ನೃತ್ಯ ಲಿಂಗ ಅಂತೇಳ್ಬಿಟ್ಟು ನೇಮ್ಸ್ ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಆಮೇಲೆ ವೀಡಿಯೋ ಮಾಡಬಾರ್ದು ಅಂದ್ರಲ್ಲ, ಸುಮ್ಮನೆ ಯಾಕೆ ವೀಡಿಯೋ ಮಾಡಬೇಕು. ಈ ಥರ ಬೋಲ್ಡ್ ಎಲ್ಲ ಕಡೆಯೂ ಹಾಕಿರ್ತಾರೆ, ಯಾವ್ಯಾವ ದೇವ್ರಾದ ಮೇಲೆ ಯಾವ್ದ್ಯಾವುದು ಅಂತ ನೋಡ್ಕೊಂಡು ಬೇಕಿದ್ರೆ ನಾವು ಹೋಗ್ಬೋದು. ನೋಡಿ ಎಷ್ಟು ಜನ ಅಂತ ನೋಡ್ತಿರ್ಬೋದು. ಆದ್ರೂ ನಾನು ಕ್ಲಾರಿಟಿಯಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಒಂದು ಮುಕ್ಕಾಲಾಗಷ್ಟು ನನಗೇನು ಕಷ್ಟ ಆಗಲಿಲ್ಲ, ಚೆನ್ನಾಗಿ ನಡೆದೆ. ಆಮೇಲೆ ತುಂಬಾ ಕಷ್ಟ ಆಗ್ಬಿಡ್ತು. ನೋಡಿ ಇದು ಬಂದು ಸೂರ್ಯಲಿಂಗ. ಬರೀ ನೇಮ್ಸು ಮಾತ್ರ ಇಟ್ಕೊಂಡಿದ್ದೀನಿ, ಯಾವುದ್ಯಾವುದು ಲಿಂಗ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಹೋದರೆ ಇನ್ನೂ ಚೆನ್ನಾಗಿ ಕ್ಲಾರಿಟಿಯಾಗಿ ವೀಡಿಯೋ ಮಾಡ್ಕೊಬರ್ತೀನಿ. ಇದು ವರುಣ ಲಿಂಗ. ಮತ್ತು ನಾನು ನಮ್ಮಪ್ಪ ಕೂಡ ಒಂದು ಫೋಟೋ ಕೂಡ ತಕ್ಕೊಂಡಿಲ್ಲ. ಇದು ನೋಡಿ ವಾಯುಲಿಂಗ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ದೇವಸ್ಥಾನ ಅಂತೂ. ಎಲ್ಲ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಒಂದು ಬಸವಣ್ಣನ ಸ್ಟ್ಯಾಚು ಕೂಡ ನಿಲ್ಲಿಸಿದ್ದಾರೆ. ಇದು ಬಂದು ಲಾಸ್ಟು ಈಶಾನ್ಯ ಲಿಂಗ ಅಂತೇಳ್ಬಿಟ್ಟು. ಹೋಗಿ ಬಂದಿದ್ದಾಯಿತು ಫ್ರೆಂಡ್ಸ್. ಅರುಣಾಚಲಂಗೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗಿದ ತಕ್ಷಣ ಆ ಭಕ್ತಿ, ಆ ಭಾವ ಹಾಗೆ ಬಂದ್ಬಿಡುತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದ್ಕೊಂಡು ಹೋಗ್ತಾ ಇರ್ಬೋದು. ನಾನು ಹೋದೆ ಅಂತಲೇ ಹೇಳ್ಬೋದು. ನಮ್ಮಪ್ಪ ಮೊದಲೇ ಫಾಸ್ಟಾಗಿ ನಡೀತಾರೆ, ಅವ್ರ ಸಮಕ್ಕೆ ನಾನು ಕೂಡ ಹೋದೆ. ಒಂದು ಮುಕ್ಕಾಲು ಹೋದೆ ಫ್ರೆಂಡ್ಸ್. ಮುಕ್ಕಾಲು ಹೋಗೋ ತನಕ ನನಗೆ ಯಾವುದೇ ಕಾಲು ನೋವಾಗಿರ್ಬೋದು, ಸುಸ್ತಾಗಿರ್ಬೋದು, ಏನು ಕೂಡ ಆಗಿಲ್ಲ. ಆಮೇಲೆ ಇನ್ನೆರಡು ಲಿಂಗ ಇದೆ ಅಂತ ಅಂದಾಗ ತುಂಬಾ ಲೆಗ್ಸ್ ಪೇಯ್ನ್ ಆಗೋಯಿತು. ಮತ್ತು ನಾವು ಮನೆಯಲ್ಲಂತೂ ಚಪ್ಪಲಿ ಇಲ್ದಿರ ವಾಕ್ ಮಾಡೋದೇ ಇಲ್ವಲ್ಲ, ಅಲ್ಲಿ ಚಪ್ಪಲಿ ಇಲ್ದಿರ ವಾಕ್ ಮಾಡಬೇಕು. ಮನೆಯಲ್ಲಂತೂ ನಾವು ಚಪ್ಪಲಿ ಹಾಕ್ಕೊಂಡೇ ವಾಕ್ ಮಾಡ್ತಿರ್ತೀವಿ. ಚಪ್ಪಲಿ ಇಲ್ದಿರ ನಡೆದು ಪಾದ ಎಲ್ಲ ಫುಲ್ಲು ಉರಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಒಂದು ಹೆಜ್ಜೆ ಕೂಡ ನನ್ನ ಕೈಲಿ ಇಡೋಕ್ಕಾಗ್ತಾಯಿಲ್ಲ. ಬಟ್ ನಾನು ಆ ಥರ ಏನಾದರೂ ಹೇಳಿದ್ರೆ ಪಾಪ ನಮ್ಮಪ್ಪ ಏನು ಮಾಡ್ತಾರೆ, ಪಾಪ ನಮ್ಮಪ್ಪಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಷ್ಟಪಟ್ಕೊಂಡು ಹೋದೆ ಫ್ರೆಂಡ್ಸ್. ಕಷ್ಟಪಟ್ಕೊಂಡು ಇಷ್ಟಪಟ್ಕೊಂಡು ಹೋಗಿದ್ದಾಯಿತು. ಬಟ್ ದೇವ್ರ ದರ್ಶನ ನಮ್ಗೆ ಆಗಲಿಲ್ಲ ಫ್ರೆಂಡ್ಸ್. ನಾವು ಹೋಗೋಷ್ಟರಲ್ಲಿ ಕ್ಲೋಸ್ ಮಾಡಿದರು. ಬಟ್ ವೆಯ್ಟ್ ಮಾಡಿಕೊಂಡು ಮಾರ್ನಿಂಗು 4ಗೂ 5 o'clock ಓಪನ್ ಮಾಡ್ತಾರಂತೆ ಟೆಂಪಲ್ಲು.
ಆವಾಗ ದರ್ಶನ ಮುಗಿಸ್ಕೊಂಡು ನಾವು ಬರ್ಬೋದಾಗಿತ್ತು. ನನಗೆ ಫಸ್ಟು ಮನೆಗೆ ಹೋಗ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಬಂದಾಗ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇನ್ನೊಂದು ತುಂಬ ಜನ ಅಲ್ಲಿ ದರ್ಶನ ಮಾಡೋದಿಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಬೆಟ್ಟ ಇದೆಯಲ್ಲ, ಆ ಬೆಟ್ಟನೇ ಶಿವ ಸ್ವರೂಪ ಅಂತ ಜನರು ಭಾವಿಸ್ಕೊಂಡು ಆ ಬೆಟ್ಟ ದರ್ಶನ ಸುತ್ತಿದ್ರೆ ಅದೇ ಒಂದು ಪುಣ್ಯ ಅಂತ ಅಂದ್ಕೊಂಡು ಮೇನ್ ದೇವ್ರ ದರ್ಶನ ಕೂಡ ಯಾರೂ ಮಾಡೋದಿಲ್ಲ ತುಂಬ ಜನ. ಮತ್ತು ತುಂಬಾ ಕೀವಿರುತ್ತೆ ಫ್ರೆಂಡ್ಸ್. ಇಲ್ಲಿ ವಾಕ್ ಮಾಡೋದು ಅಲ್ದಿರ ಅಲ್ಲಿ ಕೀವಲ್ಲಿ ಕೂಡ ದರ್ಶನ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನೋಡೋಣ, ನೆಕ್ಸ್ಟ್ ತಿಂಗ್ಳು ಹೋಗೋಣ ಅಂದ್ಕೊಂಡಿದ್ದೀನಿ. ಅವಾಗ ಆದರೆ ದೇವ್ರ ದರ್ಶನ ಮಾಡ್ತೀನಿ. ಒಳಗಡೆ ತುಂಬ ದೊಡ್ಡ ದೇವಸ್ಥಾನ ಫ್ರೆಂಡ್ಸ್, ಅದಂತೂ ನಿಜ. ಈ ಕಡೆಯಿಂದ ಆ ಕಡೆ ತನಕ ಇತ್ತು ದೇವಸ್ಥಾನ. ಬಟ್ ನಾನು ನೈಟಲ್ಲಿ ಹೋಗಿದ್ದಕ್ಕೆ ನಿಮಗೆ ಬೆಟ್ಟ ಕೂಡ ತೋರಿಸೋದಕ್ಕಾಗಿಲ್ಲ, ಮತ್ತು ಕ್ಲೀನಾಗಿ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಮತ್ತು ಲಾಸ್ಟಲ್ಲಿ ನಮ್ಮಪ್ಪ ಇದನ್ನು ವೀಡಿಯೋ ಮಾಡ್ಕೊ ಅಂತ ಹೇಳ್ತಾರೆ. ನನಗೆ ಫುಲ್ಲು ಸುಸ್ತಾಗ್ಬಿಟ್ಟೈತೆ, ಬೇಡ ಬಿಡಪ್ಪ ಅಂತಂದೆ. ಮತ್ತು ಇನ್ನೊಂದೇನು ಅಂತಂದರೆ ನಾವಿಲ್ಲಿ 12 o'clockಗೆ ಊಟ ಮಾಡ್ಕೊಂಡು ಹೋಗಿದ್ದು. ಮತ್ತು ನಾನು ಅಲ್ಲೋಗಿ ಯಾವುದೇ ಥರದ ಊಟ ಕೂಡ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಊಟ ತಿಂದರೆ ಹೊಟ್ಟೆ ಕಚ್ಚಿಟ್ಕೊಳ್ಳೋದು, ಸುಸ್ತಾಗೋದಾಗುತ್ತೆ. ಫಸ್ಟ್ ನಾನು ಸುತ್ತಬಿಡ್ಬೇಕು ಬೆಟ್ಟನ, ಯಾವುದೇ ಕಷ್ಟ ಇಲ್ದಿರ ಆರಾಮಾಗಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಎಲ್ಲ ಸುತ್ಕೊಂಡು ಹೋಗಿ ಅಲ್ಲಿ ಟೆಂಪಲ್ ಹತ್ರ ಒಂದು ಜ್ಯೂಸ್ ಕಾರ್ನರ್ ಇತ್ತು. ಅಲ್ಲಿ ನಾನು ನಮ್ಮಪ್ಪ ಒಂದು ಆರೆಂಜ್ ಜ್ಯೂಸ್ ಕುಡಿದ್ರಿ. ನಮ್ಮಪ್ಪ ಕೂಡ ಊಟನೇ ಮಾಡಿಲ್ಲ ಫ್ರೆಂಡ್ಸ್. ಪಾಪ ಅವರು ಟ್ಯಾಬ್ಲೆಟ್ ತಗೊಳ್ಬೇಕಾಗಿತ್ತು, ಆದರೂ ಕೂಡ ಅವ್ರು ಊಟನೇ ಮಾಡಿಲ್ಲ. ತುಂಬಾ ಚೆನ್ನಾಗಿತ್ತು. ಮತ್ತು ಅಷ್ಟೇ ಜನ ಇದ್ದರು ಫ್ರೆಂಡ್ಸ್. ತುಂಬ ಜನ ಸುತ್ತಾ ಇರ್ತಾರೆ. ನಮಗಿಂತೂ ಚಿಕ್ಕವರು ಆಗಿರ್ಬೋದು, ನಮಗಿಂತೂ ವಯಸ್ಸಾಗಿರೋರಾಗಿರ್ಬೋದು, ತುಂಬ ಜನ ವಯಸ್ಸಾದವರೇ ಅಲ್ಲಂತೂ ಬರೋದು. ಎಷ್ಟು ಜನ ಗೊತ್ತಾ ಫ್ರೆಂಡ್ಸ್. ಅದರಲ್ಲಿ ನಾವೇನಪ್ಪ ಇಷ್ಟು ಸೋಂಬೇರಿನ ಅಂತಲೂ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಮಂತ್ ಕೂಡ ಹೋಗ್ತೀನಿ. ಆವಾಗ ಇನ್ನೂ ಜಾಸ್ತಿ ಮಾಹಿತಿಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅದರ ಪ್ರಾಮುಖ್ಯತೆ ಏನು, ಅಲ್ಲಿ ಹೋದರೆ ಏನಾಗುತ್ತೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮಿಸ್ ಮಾಡಿದ್ರೆ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.